ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಇದು ಬಾಬುಜಾನ್ MJ ಈ ಒಂದು ಚಾನಲ್, ನನ್ನ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಇಲ್ಲಿಗೆ 1 ವರ್ಷ 2 ತಿಂಗಳಾಯಿತು. ಫ್ರೆಂಡ್, 1 ವರ್ಷ 2 ತಿಂಗಳಾಯಿತು. ಅದೇ ಈ ಒಂದು ಚಾನಲ್ಗೆ ಏನು ಯೂಸ್ ಬರ್ತಿತ್ತು, ನಾರ್ಮಲಿ ಈ ಚಾನಲ್ಗೆ ಎಷ್ಟು ಯೂಸ್ ಬರುತ್ತೆ, ಯೂಸ್ ಬರ್ತಾ ಇದೆ ಫ್ರೆಂಡ್, ಒಂದು ರೇಂಜಿಗೆ ಬರ್ತಾ ಇದೆ. ಅದೇ ನಮ್ಮೊಂದು ಟೀಮ್ ಜೊತೆಗೆ ಕ್ರಿಯೇಟ್ ಮಾಡಿದ್ದು ರಟ್ಟಳ್ಳಿ ಕುಕಿಂಗ್ ಚಾನಲ್. ಇದು ಕೂಡ ಸೆಕೆಂಡ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಈ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಕೇವಲ 1 ತಿಂಗಳಾಯಿತು ಫ್ರೆಂಡ್, 1 ತಿಂಗಳಾಯಿತು. ಈ 1 ತಿಂಗಳಲ್ಲೇ ಇದಕ್ಕೆ ಎಷ್ಟು ಯೂಸ್ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಯೂಸ್ ಬರ್ತಾಯಿದೆ ಫ್ರೆಂಡ್. ದಿನಕ್ಕೆ 3,000 ಬರ್ತಾಯಿದೆ, 4,000 ಬರ್ತಾಯಿದೆ. ಕಾರಣ ಏನು, ಇದಕ್ಕೆ ಯಾಕೆ ಹೀಗೆ ಯೂಸ್ ಬರ್ತಾಯಿದೆ? ಈ ಒಂದು ಬಾಬುಜಾನ್ MJ ಚಾನಲ್ಗೆ ದಿನಕ್ಕೆ 500 ಅಥವಾ 1000 ಅಷ್ಟೇ ಬರ್ತಾಯಿದೆ ಫ್ರೆಂಡ್. ಈ ಒಂದು ಚಾನಲ್ಗೆ 1 ವರ್ಷ 2 ತಿಂಗಳಾಗಿದ್ದು ಚಾನಲ್ಗೆ ಯೂಸ್ ಡೌನ್ ಬರುತ್ತೆ. ಈಗ ಮಾಡಿರುವಂಥ ಒಂದೇ ತಿಂಗಳಲ್ಲಿ ಕುಕಿಂಗ್ ಚಾನಲ್ ಮಾಡಿರೋಂಥ ವಿಡಿಯೋಗೆ ಚಾನಲ್ಗೆ ಒಂದು ದಿನಕ್ಕೆ 3,000 4,000 ಯೂಸ್ ಬರೋಕ್ಕೆ ಕಾರಣ ಏನನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೋಡಿ ಫ್ರೆಂಡ್, ಈ ಒಂದು ಟೆಕ್ ಕ್ಯಾಟಗರಿಯಲ್ಲಿ ಇರುವಂಥ ವಿಡಿಯೋ ಹೇಗಪ್ಪ ಅಂದರೆ, ಬೇಕಾದವರು ಈಗ ವಾಟ್ಸಪ್ ಬಗ್ಗೆ ಏನಾದ್ರು ಬೇಕಾ, ಯೂಟ್ಯೂಬ್ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಸರ್ಚ್ ಮಾಡಿ ನೋಡ್ತಾರೆ, ಅಥವಾ ಸರ್ಚ್ ಮಾಡಿದಾಗ ನಮ್ಮೊಂದು ವಿಡಿಯೋ ನೋಡ್ತಾರೆ, ವಾಚ್ ಮಾಡಿ ಸುಮ್ಮನೆ ಮಾಡ್ತಾರೆ, ಬೇಕಾದವರು ಅಷ್ಟೇ. ಆದರೆ ಈ ಒಂದು ಕುಕಿಂಗ್ ಚಾನಲ್ಗೆ ಹಾಗೆ ಸರ್ಚ್ ಮಾಡಲ್ಲ. ಜಸ್ಟ್ ಏನಾದರೂ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು, ಆ ಒಂದು ವಿಡಿಯೋ ಕ್ಲಿಕ್ ಮಾಡೇ ನೋಡ್ತಾರೆ ಫ್ರೆಂಡ್. ಯಾಕಪ್ಪ ಅಂದರೆ ಅಂಥ ವಿಡಿಯೋ ಪಾಪ್ಯುಲರ್ ವಿಡಿಯೋ, ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ. ಆ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡಿದ ತಕ್ಷಣವೇ ಕ್ಲಿಕ್ ಮಾಡ್ತಾರೆ. ಹೆಡ್ಲೈನ್ಸ್ ತಮ್ಮೇಲೆ ನೋಡಿದ ತಕ್ಷಣವೇ ಕ್ಲಿಕ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅಡುಗೆ ಮಾಡೋ ರೀತಿ ಯಾವ ರೀತಿ ಇರುತ್ತೆ, ಇವರು ಯಾವ ಟೈಪ್ ಮಾಡ್ತಾರೆ, ಎಷ್ಟು ಅಡುಗೆ ಮಾಡ್ತಾರೆ, ಹಾಗೆ ಈ ಒಂದು ಕುತೂಹಲ ಇರುತ್ತಲ್ಲ, ಈ ಒಂದು ಕುತೂಹಲಕ್ಕೆ ಕ್ಲಿಕ್ ಮಾಡಿ ನೋಡ್ತಾರೆ. ಅದು ಪಾಪ್ಯುಲರ್ ಆಗುತ್ತೆ ವಿಡಿಯೋ, ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಜಲ್ದಿ ರೀಚ್ ಆಗುತ್ತೆ ಫ್ರೆಂಡ್. ಅದೇ ಮೇನ್ ಕಾರಣ. ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ಜನಕ್ಕೆ ಇಷ್ಟ ಆದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದು ನಮ್ಮೊಂದು ಕ್ಯಾಟಗರಿ ಇದೆಲ್ಲ, ಟೆಕ್ ಕ್ಯಾಟಗರಿ, ಇದು ಹಾಗಲ್ಲ. ಬೇಕಾದವರು ಅಷ್ಟೇ ಸರ್ಚ್ ಮಾಡಿ ನೋಡ್ತಾರೆ ಫ್ರೆಂಡ್. ಎಲ್ಲ ವಿಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡಲ್ಲ ಫ್ರೆಂಡ್. ಹಾಗಾಗಿ ಈ ಒಂದು ಟೆಕ್ ಕ್ಯಾಟಗರಿಗೆ ಯೂಸ್ ಕಮ್ಮಿ. ಈ ಒಂದು ಕುಕ್ಕಿಂಗ್ ಚಾನಲ್ ಇದೆಯಲ್ಲ, ಇದಕ್ಕೆ ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯೂಸ್ ಜನ ನೋಡ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಬಿರಿಯಾನಿ, ಮೊನ್ನೆ ಒಂದು ಫಿಶ್ ಫ್ರೈ ಮಾಡಿದ್ವಿ, ಮೊನ್ನೆ ಒಂದು ಶನಿವಾರ ದಿನ ಮಾಡಿದ್ವಿ, ಫಿಶ್ ಫ್ರೈ ಮಾಡಿದ್ವಿ. ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯೂಸ್ ಬರ್ತಾಯಿದೆ, ಸ್ಟಾಪೇ ಅಲ್ಲ, ಯೂಸ್ ಬರ್ತಾನೆ ಇರ್ತದೆ, ಯಾವಾಗೂ ಸ್ಟಾಪೇ ಆಗಲ್ಲ. ಈ ಒಂದು ಟೆಕ್ ಕ್ಯಾಟಗರಿಯಲ್ಲಿ ಯೂಸ್ ಡೌನ್ ಆಗಿಬಿಡುತ್ತೆ. ಒಂದು ವಿಡಿಯೋ ಮಾಡಿದೆ ಅಂದರೆ ಅದು ಮೊದಲಿಗೆ ಯೂಸ್ ತರುತ್ತೆ, ಆಮೇಲೆ ಡೌನ್ ಆಗುತ್ತೆ. ಆವಾಗ ಒಂದು ರೇಂಜಿಗೆ ಡೌನ್ ಹಾಕ್ಕೊಂತ ಒಂದು ರೇಂಜಿಗೆ ಬರ್ತಾ ಇರುತ್ತೆ. ಆದರೆ ಈ ಒಂದು ಕುಕಿಂಗ್ ಚಾನಲ್ ವಿಡಿಯೋ ಇದೆಯಲ್ಲ, ಯಾವಾಗ ಕೂಡ ಡೌನ್ ಆಗೋಲ್ಲ, ಒಂದು ರೇಂಜಿಗೆ ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್. ಹಾಗಾಗಿ ಏನಾಗ್ತಾನೆ ಅಂದರೆ ಯೂಟ್ಯೂಬ್ನಲ್ಲಿ ಯೂಸ್ ಬರೋಕ್ಕೆ ಪ್ರಮುಖ ಕಾರಣ ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಅಷ್ಟೇ. ನಿಮ್ಮೊಂದು ಚಾನಲಲ್ಲಿ 8 ನಿಮಿಷ ವಿಡಿಯೋ ಮಾಡಿದ್ದಾರೆ ಅಂದರೆ ಅದನ್ನ 5 ನಿಮಿಷ ನೋಡಿದರೆ ಸಾಕು, ಜನಗಳು ಅವರೇಜಾಗಿ ಆ ಒಂದು ವಿಡಿಯೋಗೆ ಯೂಸ್ ಡೈಲಿ ಬರ್ತಾ ಇರುತ್ತೆ ಫ್ರೆಂಡ್. ನೀವು ತಿಳ್ಕೊಳ್ಳಿ, ಇದರಲ್ಲೇ ನೀವು ಯಾವ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಒಂದು ಕಂಟೆಂಟ್ ಮಾಡಿದರೆ ಯೂಸ್ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮಗೆ ಅನಿಸೋಂಥ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಡಿಯೋಸ್ ನಾಟಕ